ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ಆ್ಯನಿವರ್ಸರಿ. ಸೊ 16th ಇಯರ್ದು ಆ್ಯನಿವರ್ಸರಿ. 15 ವರ್ಷ ಹೆಂಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಸೊ ಇವತ್ತೊಂದು ದಿವಸ ನೆನೆಸ್ಕೊಂಡ್ರೆ ಇವೆಂಟ್ ಆಗುತ್ತೆ ಎಲ್ಲ ಒಂದು ಸತ. ಹೆಂಗೆಲ್ಲ ಇತ್ತು, ಹೆಂಗೆಲ್ಲ ಆಯಿತು, ಹೆಂಗೆಲ್ಲ ಹೋಗ್ತಾ ಇದೆ ಜೀವನ ಅನ್ನೋದು. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ಹ್ಯಾಪಿ ಆ್ಯನಿವರ್ಸರಿ ರಾಮ್. ಸೊ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತಿದ್ದೀವಿ. ಈವ್ನಿಂಗ್ ಮಕ್ಕಳೆಲ್ಲ ಬಂದ್ಮೇಲೆ ಸ್ಕೂಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ವಿ. ಸೊ ಬನ್ನಿ ಹೋಗೋಣ. ಸನ್ಸೆಟ್ ಆಗ್ತಾ ಇದೆ. ಎರಡೆರಡು ಸನ್. ರಾಜ ಹುಲಿ ಒಂದು, ಸನ್ ಒಂದು. ಸೊ ಇವಾಗ ನಾವು ಹೊರಟಿದ್ವಿ ಮನೆಯಿಂದ. ಪೀಸ್ ಆಗಿದೆ ವಾತಾವರಣ. ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಇವಾಗ. ಹಾಯ್ ಅನ್ಸಿಕಾ. ಚಾಮುಂಡಿ ಬೆಟ್ಟ ಅಲ್ಲ, ಚಾಮುಂಡೇಶ್ವರಿ ದೇವಸ್ಥಾನ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಿತ್ತು, ಏನಕ್ಕೆ ಹೋಗಿಲ್ಲ ಅಂತಂದ್ರೆ ಚಾಮುಂಡಿ ಬೆಟ್ಟದ ಮೇಲ್ಗಡೆ ಏನೋ ಸ್ಟ್ರೈಕ್ ನಡೀತಿದೆಯಂತೆ. ಸೊ ಅದಕ್ಕೆ ತುಂಬಾ ಜನ ಪೊಲೀಸ್ ಇದ್ದಾರೆ. ಸೊ ಅದರಿಂದ ಚಾಮುಂಡಿ ಬೆಟ್ಟದ ಮೇಲ್ಗಡೆ ಬಿಡ್ತಾ ಇಲ್ಲ. 9ನೇ ತಾರೀಕು ಬಿಟ್ಟಿರಲಿಲ್ಲ. ಸೊ ಇವಾಗ ನಾವು ಇಲ್ಲೇ ಒಂದು ಚಾಮುಂಡಿ ಬೆಟ್ಟದ ರೋಡಲ್ಲೇ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇತ್ತು, ಅಲ್ಲೇ ನಮಸ್ಕಾರ ಮಾಡಿಕೊಂಡು ಇವಾಗ ಮನೆ ಕಡೆಗೆ ಹೊರಟಿದ್ವಿ. ಸೊ ಸ್ವಲ್ಪ ಬೇಜಾರಾಯಿತು, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಹೋಗೋಕ್ಕಾಗಲಿಲ್ಲ ಅಂತ. ಅಲ್ಲಿ ಫಸ್ಟ್ ಹೇಳಿದ್ರು ಬಿಡ್ತೀವಿ ಅಂತ, ನೆಕ್ಸ್ಟ್ 8 ಗಂಟೆಗೆ ಬಿಡ್ತೀವಿ ಅಂತಂದರು. ಆಮೇಲಿಂದ ಇಲ್ಲ ಗಲಾಟೆ ತುಂಬ ಜಾಸ್ತಿ ಆಗ್ತಾಯಿದೆ, ಸೊ ಅದಕ್ಕೆ ಬೆಳಗ್ಗೆ ಬನ್ನಿ ಅಂತ ಹೇಳಿದ್ರು. ಸೊ ಬೇಜಾರಾಯಿತು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ವಿ. ನಾವು ನನ್ನ ಆ್ಯನಿವರ್ಸರಿ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾವು ದಸರಾಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ರಿಂಕು ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಸೊ ನಾನು ಮಾಡಿದ್ದೆ ಲಾಸ್ಟ್ ಇಯರು, ಸೋನು ಮಾಡಿದ್ಲು. ಸೊ ಈ ವರ್ಷ ರಿಂಕು ಮಾಡ್ತಾಯಿದ್ದಾಳೆ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಸೊ ದಸರಾ ನೋಡೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಎಂಜಾಯ್ ಮಾಡ್ತಾರೆ ಈ ವ್ಲಾಗ್ನ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ಟು ದಸರಾ. ಸೊ ಏನಂತಂದರೆ ವಿಷಯ, ನಮ್ಮ ಮೈಸೂರಲ್ಲಿ ಇನ್ನು 1 ತಿಂಗಳು ಸಂಭ್ರಮ. ಸೊ ಏನಂದರೆ ದಸರಾ ಶುರು ಆಗ್ತಾಯಿದೆ. ಸೊ ಲೈಟಿಂಗ್ಸ್ ನೋಡೋಕೆ ಹೋಗಬೇಕು, ಮತ್ತು ಆನೆಗಳನ್ನ ಆಲ್ರೆಡಿ ನಾನು ನಿಮಗೆ ಬ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಫ್ಲವರ್ ಶೋ ನೋಡೋಕೆ ಹೋಗಬೇಕು. ಸುಮಾರು ಕಡೆ ನಮ್ಮದು ಪ್ಲ್ಯಾನ್ಸ್ ಇದೆ. ಸೊ ಇವಾಗ ಫಸ್ಟ್ ಪ್ಲ್ಯಾನು ಏನಂತಂದರೆ ದಸರಾ. ಸೊ ನಮ್ಮ ನಾಡ ಹಬ್ಬ ಶುರು ಆಗ್ತಿದೆ. ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀವಿ, ತುಂಬಾ ಖುಷಿ ಆಗಿದ್ದೀವಿ. ಸೊ ಈ ವ್ಲಾಗ್ ನೋಡೋಕ್ಕೆ ನಿಮಗೂ ಖುಷಿ ಆಗುತ್ತೆ ಅಂತ ಹೇಳ್ಕೊತಾ. ಸೊ ಲೆಟ್ಸ್ ಗೋ ದಸರಾ. ಮತ್ತು ದಸರಾದ ವ್ಲಾಗು ನಾನು 1-2 ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ. ಆದರೆ ನಿಮಗೂ ಬೇಜಾರು ನೋಡೋಕ್ಕೆ ಅಂತ. ಸೊ ಸ್ವಲ್ಪ ಮಾಡಿಕೊಂಡು 2 ವ್ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇವಾಗ ನಮ್ಮ ಸೋನು ಕೆಳಗಡೆ ಕಾಯ್ತಿದ್ದಾಳೆ. ಸೊ ಹೋಗೋಣ ಬನ್ನಿ. ಸಂಭ್ರಮ ಅಂತೆ, ದಸರಾ ಅಲ್ವಂತೆ ಗಾಯ್ಸ್. ಸಂಭ್ರಮಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಸೋನು ಬಂದರು. ಅವ್ರ ಮಗಳ ಪರ್ಫಾರ್ಮೆನ್ಸ್ ನಿಮಗೆ ಹೇಗೆ ಅನ್ನಿಸ್ತಿದೆ? ಹೇಳ್ಬೇಕಪ್ಪ, ಅಲ್ಲಿ ನೋಡಿದ್ಮೇಲೆ ಖುಷಿ ಆಗುತ್ತೆ. ಹೌದಾ? ನಾನು ಆಡಿದ್ದೆ, ಇವಾಗ ಸೋನು ಆಡಿದ್ದಾಯ್ತು. ಇವಾಗ ನಿನ್ ಮಗಳು ಏನ್ ಅನಿಸ್ತಿದೆ? ಮೇಲೆ ಖುಷಿ ಆಗುತ್ತೆ, ನೋಡ್ಬೇಕು ಹೆಂಗ್ ಮಾಡ್ತಾಳೆ ಏನೋ. ನೆಕ್ಸ್ಟ್ ನಾವಿಬ್ರು ನೋಡುವ ಯಾವ ಕಾಲೇಜ್ ಸೇರ್ಕೊಂಡು ಮೇಲೆ ಯಾವುದಕ್ಕೂ ಆಗ್ತಾರೆ. ಅವರಿಬ್ರು ಅಮರ ಪ್ರೇಮಿಗಳು ಕುತ್ಕೊಂಡು ಮಾತಾಡ್ತಾರೆ. ಲೈಟ್ ಹಾಕಿರ್ಲಿಲ್ಲ, ಸ್ವಲ್ಪ ಬೇಜಾರಾಯ್ತು. ಇವಾಗ ಲೈಟ್ ಹಾಕಿದ್ದಾರೆ, ನೋಡ್ಕೊಳ್ಳಿ. ನೋಡ್ರಿ, ಲೈಟ್ ಫುಲ್ ಹಾಕಿದ್ದಾರೆ. ಗಂಗೋತ್ರಿ ರೋಡಲ್ಲಿ ಈ ತರ ಲೈಟ್ ಹಾಕಿದ್ದಾರೆ ಗಾಯ್ಸ್. ಈ ತರ ಡಿಸೈನ್ ಲೈಟ್ ಹಾಕಿದ್ದಾರೆ. ನಮ್ಮ ಸೋನು ಫುಲ್ ಬಿಸಿ ಇದ್ದಾಳೆ. ನಾಳೆ ಏನೋ ಕಾಲೇಜಲ್ಲಿ ಪ್ರೋಗ್ರಾಮ್ ಅಂತೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದಾಳೆ. ಬರೀ ಟೆನ್ಷನ್ ಇರ್ತಾಳೆ, ಯಾವಾಗ್ಲೂ ಟೆನ್ಷನ್, ಗಾಬರಿಲಿ. ಬರೀ ಟೆನ್ಷನ್ ಗಾಬರಿಲೇ ಇರ್ತಾಳೆ. ಅವ್ಳ ಮಗಳು ಡ್ಯಾನ್ಸ್ ಮಿಸ್ ಆಗ್ಬಿಡುತ್ತೆ ಅಂತ ಫುಲ್ ಆ ಕಡೆ ಹೋಗೋಣ, ಈ ಕಡೆ ಹೋಗೋಣ, ಈ ಕಡೆ ಹೋಗೋಣ, ಆ ಕಡೆ ಹೋಗೋಣ ಅಂತಿರ್ತಾಳೆ. ಫುಲ್ ತಳಬಳ್ತಿದ್ದಾಳೆ.
ಮೈ ನೆನೆಸುವಂತ ದೃಶ್ಯವನ್ನ ಈಗ ನೋಡ್ತಾ ಇದ್ದೀರಾ. ಬಹಳ ವಿಘ್ನಗಳಿಗೂ ಒಡೆಯನಾದಂತಹ ವರಸಿದ್ಧಿ ವಿನಾಯಕನಾಡಿ ದಾವರಿಗಳಿಗೆ ವಂದಿಸುತ್ತ ಜಗತ್ತಿನ ಮಾತಾಪಿತೃಗಳಾದಂತಹ ಪಾರ್ವತಿ ಪರಮೇಶ್ವರ
ಚೆನ್ನಾಗಿ ಮಾಡಿದೆ. ಕಂಗ್ರ್ಯಾಚುಲೇಷನ್ ನಾನು ತಪ್ಕೊತಿರ್ತಾನೆ. ನಾನು ಹೆಂಗೆ ಹೇಳ್ಕೊಟ್ಟಿದ್ದೆ ಹಂಗೆ ಮಾಡಿದಾಳೆ. ಚೆನ್ನಾಗಿ ಮಾಡಿದಾಳೆ. ನಮ್ಮ ಅತ್ತೆಯವ್ರು ಹೇಳ್ಕೊಟ್ಟಿಂಗೆ ಮಾಡಿದೀವಿ ಹೆಲ್ಪ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್ ಬಾಯ್. ಹಲೋ ಬಾಯ್. ನನ್ನ ಹತ್ರ ಎಲ್ಲ ಬಾಯ್. ಡೂ ಲೈಕ್ ಶೇರ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಬಾಯ್. ಎಕ್ಸ್ಕ್ಯೂಸ್ ಮೀ, ನಿಶಾ ನನ್ನ ಮಗಳು ಮಾತಾಡಿಸ್ತಾಳೆ. ನಾವು ನಿಮ್ಮ ಬ್ಲಾಗ್ ಎಲ್ಲ ನೋಡ್ತೀವಪ್ಪ ದಿನಾನುವೆ. ಹ್ಞೂ, ನಾನು ಬ್ಲಾಗ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಏನಾರು ಹೇಳಿ ಮಧು ಅವರೇ ನಮ್ಮ ಬ್ಲಾಗ್ಗೆ. ಹೇಳಿದ್ನಲ್ಲ, ಇವಾಗ ಮನೆ ಇಲ್ಲೇ ಶಿಫ್ಟ್ ಮಾಡಿದ್ದೀರಾ ಅಂತ ಗೊತ್ತಾಯ್ತು. ತುಂಬಾ ಖುಷಿ ಆಯ್ತು ನಮ್ಗೆ ನಿಮ್ಗೆಲ್ಲ ಮೀಟ್ ಮಾಡಿದ್ದು. ನಮ್ಮ ಅಕ್ಕ, ನಮ್ಮ ಸಿಸ್ಟರ್ ಅವರು. ಅಂದ್ರೆ ಸಡನ್ ಆಗಿ ಅವಾಗ ಅಬ್ಸರ್ವ್ ಮಾಡ್ಲಿಲ್ಲ ಅವಳು. ಮಧು ನೀನ್ ನೋಡ್ತೀಯಲ್ಲ, ಅಲ್ಲಿ ನೋಡಿ ಮಧು ನೋಡ್ತಾಳೆ. ಅದ್ರಲ್ಲಿ ಇದ್ದೀರಾ ಅಂದ್ಮೇಲೆ ಸಿಗ್ತೀರಾ ಅಂತ ಅನ್ಕೊಂಡೆ. ಸೊ ಇವತ್ತು ಸಿಕ್ಕಿದ್ವಿ. ನಾವು 2 days ಆದ್ಮೇಲೆ ಮತ್ತೆ ನಾವು ಯುವ ಸಂಭ್ರಮಕ್ಕೆ ಹೋಗಿದ್ವಿ. ಸೊ ತುಂಬಾನೇ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ನಾವು 5 ಗಂಟೆಗೆ ಹೋಗಿ ಕುತ್ಕೊಂಡಿದ್ವಿ. ಸೊ ಕುತ್ಕೊಂಡಾಗ ನಮಗೆ ಕಂಡಿದ್ದು ಎಷ್ಟು ಕಷ್ಟಪಟ್ಟು ನಾವುಗಳಿಗೆಲ್ಲ ನೋಡ್ಲಿ ಜನ ಅಂತ ಲೈಟಿಂಗ್ ಎಲ್ಲ ಎಷ್ಟು ನೀಟಾಗಿ ರೆಡಿ ಮಾಡಿ ಹಾಕ್ತಾ ಇದ್ರು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೆಳಗೆ ಬೀಳ್ತಾರೆ. ಸೊ ಹ್ಯಾಟ್ಸ್ ಆಫ್ ಅವ್ರಿಗೆ. ಸೊ ಲಾಸ್ಟ್ ನಾಟ್ ದ ಲೀಸ್ಟ್, ಸ್ನ್ಯಾಪಿ ಅಂತ ಒಂದು ರೋಬೋ ನಾಯಿನ ಕರ್ಕೊಂಡ್ ಬಂದಿದ್ರು, ಮೂವಿ ಸ್ನ್ಯಾಪಿ ಅಂತ.
ಸೊ ಆ ರೋಬೋಟ್ ನೋಡಿ ಗಯಾನು ತುಂಬಾ ಇಷ್ಟಪಟ್ಟ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಇನ್ನು ಒಳ್ಳೊಳ್ಳೆ ದಸರಾ ಬ್ಲಾಗ್ನ ಬರುತ್ತೆ ಅಂತ ಹೇಳ್ತಾ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ವಾಚಿಂಗ್.